ರಾಮಾಯಣದ ತಾಳಮದ್ದಳೆ ನಡೆಯುವಂತಹ ಆ ಹೊತ್ತಿನಲ್ಲಿ ಆಂಜನೇಯ ರೂಪದಲ್ಲಿ, ಹನುಮಂತನ ರೂಪದಲ್ಲಿ ವಿಶೇಷವಾಗಿ ಮಂಗ ಬರ್ತಾ ಇತ್ತು. ಪ್ರಾರಂಭ ಆಗೋಗ ಬರ್ತದೆ, ಮುಗಿದ ಕೂಡಲೇ ತೆರಳುತ್ತದೆ. ಈ ಸಾನ್ನಿಧ್ಯ ಅಂತ ಹೇಳಿ ಗಮನಿಸ್ತಾ ಹೋಗ್ತೇವ. ಇದು ಈ ಗ್ರಾಮದಲ್ಲಿ ಪ್ರಥಮವಾಗಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ, ಅರಸರ ಮೂಲಕವಾಗಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನವು ಬಪ್ಪನಾಡುವಿನ 9 ಮಾಗಣೆಯ ಒಡತಿಯ ದೇವಸ್ಥಾನದಲ್ಲಿ ಪ್ರಥಮ ದೇವಸ್ಥಾನವಾಗಿ ಗಮನಿಸುವಂತಹ ವಿಶಿಷ್ಟ ಕ್ಷೇತ್ರ. ಬಾವಲಿಯ ವಿಷಯವನ್ನು ಹೇಳುವುದಂತಾರೆ ಈ ಪ್ರಶ್ನೆಯಲ್ಲಿ ಲಕ್ಷ್ಮೀ ಜನಾರ್ದನ ದೇವರನ್ನು ಸ್ತುತಿ ಮಾಡುತ್ತಾ ಇವೆ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಸಹ ಹೇಳುತ್ತಾ ಇವೆ ಅಂತ ದೈವಜ್ಞರು ಆ ಸಮಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆಧುನಿಕವಾಗಿ ಮಹದ್ವಾರಗಳನ್ನು ಮಾಡಿದಂತಹ ಪ್ರಥಮ ದೇವಸ್ಥಾನ ಅಂತ ಹೇಳಿದ್ರೆ ಇದು ಈ ದೇವಸ್ಥಾನಕ್ಕೆ ಸಲ್ತಾ ಹೋಗ್ತದೆ. ಏಳಿಂಜೆ, ಐಕಳ, ಹೊರಪಾಡಿ, ಪಟ್ಟೆ, ಶುಂಠಿಪಾಡಿ ಅಲ್ಲಿಗೆಲ್ಲ ಈ ದೇವರಿಗೆ ಯಾರು ಪೂಜೆ ಮಾಡ್ತಾರೋ ಅವರೇ ಪೌರೋಹಿತ್ಯವನ್ನು ಮಾಡಬೇಕು ಅಂತ. ಈ ಗಂಟೆ ಬಾರಿಸಿದಾಗ ಪ್ರಾತಃ ಕಾಲದ ಆ ಸಂದರ್ಭದಲ್ಲಿ ಗಂಟೆ ಬಾರಿಸಿದಾಗ ಸುಮಾರು 3 ಕಿಲೋಮೀಟರ್ ದೂರಕ್ಕೆ ಇದರ ಶಬ್ದ ಎಲ್ಲರಿಗೂ ಕೇಳಿಸ್ತಾ ಹೋಗ್ತದೆ. ಭಗವದ್ಭಕ್ತರೇ, ಒಂದು ದೇವಸ್ಥಾನ ಅಂತ ಹೇಳಿದ ಕೂಡಲೇ ಅಲ್ಲೊಂದು ಪ್ರಧಾನ ದೇವರು ಇರ್ತಾ ಹೋಗ್ತಾರೆ. ಆ ಪ್ರಧಾನ ದೇವರ ಒಡೊಟ್ಟಿಗೆ ಪರಿವಾರ ದೇವರು ಅಂತ ಹೇಳೋ ಗಮನಿಸ್ತಾ ಹೋಗ್ತೇವೆ. ಆದರೆ ನಾವು ಇವತ್ತು ಗಮನಿಸುವಂತಹ ಕ್ಷೇತ್ರದಲ್ಲಿ 2 ಪ್ರಧಾನ ದೇವರಾಗಿ ಗಮನಿಸುವಂತಹ ಕ್ಷೇತ್ರ. ಅಷ್ಟು ಮಾತ್ರ ಅಲ್ಲ ಭಕ್ತಾದಿಗಳೇ, ಹಲವಾರು ರೀತಿಯಾಗಿರುವಂತಹ ಹೋಮ ಹವನಾದಿಗಳು ನಡೆಯುವ ಮೂಲಕವಾಗಿ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂತಹ ಚೈತನ್ಯ ವೃದ್ಧಿಗೆ, ಅದರೊಂದಿಗೆ ಈ ಸಾನ್ನಿಧ್ಯ ಅಂತ ಹೇಳಿ ಗಮನಿಸ್ತಾ ಹೋಗ್ತೇವ. ಇದು ಈ ಗ್ರಾಮದಲ್ಲಿ ಪ್ರಥಮವಾಗಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ, ಅರಸರ ಮೂಲಕವಾಗಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಯಾವುದು ಅಂತ ಹೇಳಿ ಗಮನಿಸಬೇಕಲ್ಲ. ಎಲಿಂಜೆ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದಲ್ಲಿ ನಾವಿರುವಂಥದ್ದು. ಐಕಳ ಬಾವ ಅಂತ ಹೇಳುವಂತಹ ಪ್ರದೇಶದಲ್ಲಿ ಜಮೀನ್ದಾರಿಕೆ ವಹಿಸಿಕೊಂಡಿದ್ದಂತಹ ಅರಸರು ಈ ದೇವಸ್ಥಾನವನ್ನು ತನ್ನ ಒಂದು ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಈ ಮೂಲಕ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರುವುದನ್ನು ಗಮನಿಸಬಹುದು. ಹೀಗೆ ಹಲವು ರೀತಿಯಾಗಿರುವಂತಹ ವಿಸ್ಮಯಗಳನ್ನು ಹೊಂದಿರುವಂಥದ್ದು ಬಾವಲಿ ಅಂತೇಳಿ ಗಮನಿಸ್ತಾ ಹೋಗ್ತೇವೆ. ಈ ಬಾವಲಿಯು ಇಲ್ಲಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಸಹಸ್ರನಾಮ ಹೊರ್ತದಂತೆ. ಯಾವ ಸಹಸ್ರನಾಮ ಅಂತೇಳಿ ಗಮನಿಸಬೇಕಲ್ಲ, ಅದನ್ನು ಕೂಡ ನೋಡ್ಲಿಕ್ಕಿದ್ದೇವೆ. ಅದರೊಟ್ಟಿಗೆ ಆಂಜನೇಯ ರೂಪದಲ್ಲಿ, ಹನುಮಂತನ ರೂಪದಲ್ಲಿ ಮಂಗ ಬರುವಂತಹ ವಿಶಿಷ್ಟವಾಗಿರುವಂತಹ ಕ್ಷಣಗಳನ್ನು ಕೂಡ ಇಲ್ಲಿ ಸುಮಾರು 100-150 ವರ್ಷಗಳ ಹಿಂದೆ ಒಂದು ಗಮನಿಸಿರುವಂತ ನೋಡ್ತೇವೆ. ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ವಿಶೇಷತೆ ಹೊತ್ತಿಗೆ ದೇವಸ್ಥಾನದಲ್ಲಿ ಅದೆಷ್ಟೋ ರೀತಿಯಾಗಿರುವಂತಹ ಇತಿಹಾಸವನ್ನು ಹೊಂದಿರುವಂತಹ ಕ್ಷಣವನ್ನು ನೋಡ್ಲಿಕ್ಕಿದ್ದೇವೆ. ಹಾಗಾಗಿ ಎಲಿಂಜೆ ಪ್ರದೇಶದಲ್ಲಿ ಪ್ರಪ್ರಥಮವಾಗಿರುವಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಮೂಲಕವಾಗಿ ಈ ದೇವಸ್ಥಾನವು ಬಪ್ಪನಾಡುವಿನ 9 ಮಾಗಣೆಯ ಒಡತಿಯ ದೇವಸ್ಥಾನದಲ್ಲಿ ಪ್ರಥಮ ದೇವಸ್ಥಾನವಾಗಿ ಗಮನಿಸುವಂತಹ ವಿಶಿಷ್ಟ ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರದ ಸಂಪೂರ್ಣವಾಗಿರುವಂತಹ ಇತಿಹಾಸದೊಂದಿಗೆ ಇಲ್ಲಿ ನಡೆದಿರುವಂತಹ ಬೇರೆ ಬೇರೆ ರೀತಿಯ ಕಾರಣಿಕಗಳು, ವಿಸ್ಮಯಗಳನ್ನು, ಸಂಪೂರ್ಣ ಮಾಹಿತಿಯನ್ನು ಗಮನಿಸ್ತಾ ಬರುವ ಇವತ್ತಿನ ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ. ಎಲಿಂಜೆ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಆಧುನಿಕವಾಗಿ ಮಹದ್ವಾರಗಳನ್ನು ಮಾಡಿದಂತಹ ಪ್ರಥಮ ದೇವಸ್ಥಾನ ಅಂತ ಹೇಳಿದ್ರೆ ಇದು ಈ ದೇವಸ್ಥಾನಕ್ಕೆ ಸಲ್ತಾ ಹೋಗ್ತದೆ. ಇಲ್ಲಿ ಆರ್ಕ್ ರೂಪದಲ್ಲಿ ದ್ವಾರ ನಿರ್ಮಾಣ ಆಗ್ತದೆ. ಈ ದ್ವಾರ ಬೇರೆ ಇಲ್ಲಿ ಎಲ್ಲಿಯೂ ಕೂಡ ಆಧುನಿಕವಾಗಿ ಎಲ್ಲಿಯೂ ನಿರ್ಮಾಣ ಆಗಲಿಲ್ಲ. ಹಿಂದೆ ರಾಜ ಮಹಾರಾಜರುಗಳು ನಿರ್ಮಾಣ ಮಾಡಿರುವುದನ್ನು ಗಮನಿಸಬಹುದು. ತದನಂತರವಾಗಿ ನಿರ್ಮಾಣ ಮಾಡಿದ್ರಲ್ಲಿ ಅದು ಆ ರೀತಿಯಾಗಿ ಮಾಡಬಹುದು ಅಂತ ಹೇಳುವಂತಹ ವಿಶಿಷ್ಟ ಆಲೋಚನೆ ಮಾಡಿದ್ರಲ್ಲಿ ಈ ಕ್ಷೇತ್ರದಲ್ಲಿ ಆ ದ್ವಾರ ಇನ್ನೂ ಕೂಡ ಇದೆ ಅಂತೇಳಿ. ಯಾಕಂದ್ರೆ ಎದುರು ಭಾಗದಲ್ಲಿ ಹೊಸ ದ್ವಾರ ಬೇರೆ ಆಗಿದ್ರೂ ಕೂಡ ಆ ಹಳೆ ದ್ವಾರವನ್ನು ಯಾವುದೇ ಕಾರಣಕ್ಕೂ ಕೆಡವದೆ ಹಾಗೆ ಇಟ್ಟಿರುವಂತಹ ವಿಶಿಷ್ಟವಾಗಿರುವಂತಹ ಕ್ಷಣವನ್ನು ಕೂಡ ಇಲ್ಲಿ ಗಮನಿಸಬಹುದು.
ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನ. ಈ ದೇವಾಲಯದ ಸಮೀಪದಲ್ಲಿ ಶಾಂಭವಿ ನದಿ ಇದೆ. ಈ ಶಾಂಭವಿ ನದಿ ಉಡುಪಿ ಮತ್ತು ದಕ್ಷಿಣ ಕನ್ನಡದ ನಡುಭಾಗದಲ್ಲಿ ಹರಿತಾ ಹೋಗ್ತದೆ. ಅರ್ಥಾತ್ ಈ ದೇವಸ್ಥಾನದ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಗಡಿಭಾಗದಲ್ಲಿದೆ ಅಂತ ಹೇಳಿಕೊಳ್ಳಿಕ್ಕೂ ಬಹಳ ಖುಷಿ ಆಗುವಂಥದ್ದು. ಈ ಗಡಿಭಾಗಕ್ಕೆ ಶಾಂಭವಿ ನದಿ ಒಂದು ಒಳ್ಳೆ ರೀತಿಯಾಗಿರುವಂತಹ ರೇಖೆಯಾಗಿ ಕಾಣಿಸ್ತಾ ಹೋಗ್ತದೆ. ಹಾಗಾಗಿ ಉಭಯ ಜಿಲ್ಲೆಗೆ ಕಡಿಯಾಗುವಂಥದ್ದು ಶಾಂಭವಿ ನದಿ. ಆ ಶಾಂಭವಿ ನದಿಯ ತಟದಲ್ಲಿರುವಂಥದ್ದು ಬಪ್ಪನಾಡು ದೇವಿ ಒಟ್ಟೊಟ್ಟಿಗೆ ಈ ಒಂದು ಲಕ್ಷ್ಮೀ ಜನಾರ್ದನ ದೇವಸ್ಥಾನ. ಭಗವದ್ಭಕ್ತರೇ, ಕಿನ್ನಿಗೋಳಿಯ ಏಳಿಂಜೆ ಪ್ರದೇಶದಲ್ಲಿರುವಂತಹ ಸುಂದರವಾಗಿರುವಂತಹ ದೇವಸ್ಥಾನ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನ. ದೇವಸ್ಥಾನದ ಇತಿಹಾಸಗಳಲ್ಲಿ ಗಮನಿಸ್ತಾ ಹೋದಾಗಲೇ ನಮಗೆಲ್ಲೋ ಮೈ ರೋಮಾಂಚನಗೊಳಿಸ್ತಾ ಹೋಗ್ತದೆ. ಮಹಾಗಣಪತಿಯ ತ್ರಿನೇತ್ರವನ್ನು ನೋಡ್ತಾ ಇದ್ದಾಗಲೇ ನಮಗೆಲ್ಲರಿಗೂ ಕೂಡ ಕುತೂಹಲಗಳು ಇರುವಂಥದ್ದು ಸತ್ಯದ ಮಾತು. ಹಾಗಾಗಿ ಈ ದೇವಸ್ಥಾನದ ಇತಿಹಾಸ, ದೇವಸ್ಥಾನದಲ್ಲಿರುವಂತಹ ದೇವರ ವಿಶೇಷವಾಗಿರುವಂತಹ ಕಾರಣಿಕ, ಪರ್ವಕಾಲದ ಬೇರೆ ಬೇರೆ ರೀತಿಯಾಗಿರುವಂತಹ ಸೇವೆಗಳು ಯಾವ ರೀತಿಯಾಗಿ ಜರಗಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಗಮನಿಸಲಿಕ್ಕಿದ್ದೇವೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಗಣೇಶ್ ಭಟ್ರವರ ಸುಪುತ್ರರಾಗಿರುವಂತಹ ಅನುವಂಶಿಕ ಅರ್ಚಕರಾಗಿರುವಂತಹ ವರುಣ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಬಹಳ ಹೆಮ್ಮೆ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಕೃತಿಯ ಸುಂದರವಾಗಿರುವಂತಹ ತಾಣ, ಕ್ಷೇತ್ರ, ಗ್ರಾಮದೇವರಾಗಿದ್ರೂ ಕೂಡ ದೇವರ ಸ್ಥಾನದಲ್ಲಿ ಬಹಳಷ್ಟು ಕಾರಣಿಕಗಳಿದೆ ಅಂತ ಹೇಳುವಂಥದ್ದು ಗಮನಿಸ್ತಾ ಹೋದೆವು. ದೇವರನ್ನು ನೋಡ್ತಾ ಇದ್ದಾಗಲೇ ಬಹಳ ಸುಂದರಮಯವಾಗಿರುವಂತಹ ದೇವಸ್ಥಾನ. ಆ ದೇವರ ವಿಶೇಷವಾಗಿರುವಂತಹ ಗರ್ಭಗುಡಿಯನ್ನು ಗಮನಿಸ್ತಿದ್ದಾಗಲೇ ಬಹಳ ವಿಶಿಷ್ಟವಾಗಿರುವಂತಹ ತೇಜಸ್ಸಿನಲ್ಲಿ ಕಾಣುವಂತಹ ದೇವರು ಮಹಾಗಣಪತಿಯ ಒಂದು ವಿಶೇಷವಾಗಿರುವಂತಹ ತ್ರಿನೇತ್ರದ ಸೌಂದರ್ಯ, ಇದನ್ನೆಲ್ಲವನ್ನು ನೋಡ್ತಾ ಇದ್ದಾಗಲೇ ಇತಿಹಾಸ ಗಮನಿಸಬೇಕು. ದೇವಸ್ಥಾನದಲ್ಲೇ ದೇವರು ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಆದರೂ ಅಂತ ಹೇಳೋದು ಗಮನಿಸಬೇಕಾಗ್ತದೆ. ಯಾವ ರೀತಿಯಾಗಿ ದೇವರು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆದರೂ ಇತಿಹಾಸಗಳನ್ನು ತಿಳಿಸಬೇಕು. ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನ ಏಳಿಂಜೆ, ಹಾಗೆ 9 ಮಾಗಣಿಗೆ ಮೊದಲ ದೇವಸ್ಥಾನ. ಪ್ರಸ್ತುತ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ನಮಗೆ 9 ಮಾಗಣೆಯ ದೇವರು ಬಪ್ಪನಾಡು ದುರ್ಗಾ ಪರಮೇಶ್ವರ ದೇವಸ್ಥಾನ. ಆದರೆ 9 ಮಾಗಣೆ ಆಗುವ ಮುಂಚೆ, ಬಪ್ಪನಾಡು ಬಪ್ಪ ಬ್ಯಾರಿಗೆ ಸಿಕ್ಕುವ ಮುಂಚೆ, ಕ್ಷೇತ್ರ ಆಗುವ ಮುಂಚೆ ಅರಸರು ಹೊಂಬುಜದಿಂದ ಈ ಜಾಗಕ್ಕೆ ಬಂದು ಈ ಜಾಗದಲ್ಲಿ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವರನ್ನು, ಲಕ್ಷ್ಮೀ ಜನಾರ್ದನ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಸಂತಾನ ಉದ್ದೇಶವಾಗಿ ಅವರು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನಮ್ಮ ಹಿರಿಯರ ಹತ್ರ ಪ್ರಶ್ನಾಚಿಂತನೆಯನ್ನು ಮುಂದುವರಿಸಿ ಮಾಡಿ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮ್ಮನ್ನೇ ಪೂಜೆಗೆ ಈ ಜಾಗದಲ್ಲಿ ಕುತ್ಕೊಳ್ಬೇಕು ಅಂತ ಅರಸರ ಮುಖಾಂತರವಾಗಿ ಆದಂತಹ ಕ್ಷೇತ್ರ ಇದು. ಆ ಸಮಯದಲ್ಲಿ ಅವರಿಗೆ ಮೊದಲ ಅರಮನೆ ಐಕಳ ಬಾಬಾ, ನಂತರ ಅವರು ಈ ಜಾಗದಲ್ಲಿ 100 ವರ್ಷ ಇದ್ದು ಮತ್ತೆ ಸೆಮಂತೂರು ಬಾಬಕ್ಕೆ ಹೋಗಿ ಅಲ್ಲಿಂದ ಬಪ್ಪನಾಡನ್ನು 9 ಮಾಗಣೆಯ ದೇವರು ಅಂತವರು ವ್ಯವಸ್ಥೆಯನ್ನು ಮಾಡಿಕೊಂಡು ಅರಸರಲ್ವ ಆ ಸಮಯದಲ್ಲಿ ಅವರು ರಾಜಾಜ್ಞೆ ಅದು ಏನು ಮಾಡ್ತಾರೆ ಆ ರೀತಿಯಲ್ಲಿ ಪ್ರಜೆಗಳು ಮಾಡಬೇಕು. ಹಾಗೆ ಮೊದಲ ದೇವಸ್ಥಾನ ಅರಸರ ಕೈಯಿಂದ ಆದಂತಹ ಮೊದಲ ದೇವಸ್ಥಾನ ಏಳಿಂಜೆ. ಅದು ಈಗ ಸಹ ಅರಸರು ಅಭಿನಾಭಾವ ಸಂಬಂಧ ಉಂಟು. ಅವರು ಯಾವಾಗ ಈ ಜಾಗ ಖುಷಿಯಿಂದ ಈ ಜಾಗಕ್ಕೆ ಬಂದು ಹೋಗ್ತಾರೆ, ಏನೇ ವಿಶೇಷ ಸಂದರ್ಭ ಇದ್ರೆ ಸಹ ಅವರಿಗೆ ಈ ಜಾಗದಿಂದ ಆಹ್ವಾನ ಹೋಗ್ತದೆ, ಅವರು ವಿಶೇಷವಾಗಿ ಬರ್ತಾರೆ. ಹಾಗೆ ಲಕ್ಷ್ಮೀ ಜನಾರ್ದನ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಬೇಕಾದ ಅಭಿವೃದ್ಧಿಯನ್ನು ಕೊಡ್ತಾರೆ ಅಂತ ಹೇಳುವ ವಿಷಯಕ್ಕೆ ನಮ್ಮ ಅರಸರೇ, ಮುಲ್ಕಿಯ ಅರಸರೇ ಕಾರಣ. ಹಾಗಾದ್ರೆ ಈ ದೇವಸ್ಥಾನ ಮೂಲ್ಕಿ ಅರಸರ ಮೂಲಕವಾಗಿ ನಿಮ್ಮ ಪೂರ್ವಜರು ಪ್ರತಿಷ್ಠಾಪನೆ ಮಾಡಿರುವ. ಹೌದು. ಇಲ್ಲಿ ಗಮನಿಸುವಂತದ್ದು, ಈ ದೇವಸ್ಥಾನದಲ್ಲಿ ಗಮನಿಸುವುದಾಗ್ಲಿ ನೀವು ಈ ಪ್ರದೇಶದಲ್ಲಿ ಮೂಲತಃ ಇದ್ದವರ ಅದು ಹೇಗೆ ಅಂದ್ರೆ, ಯಾಕಂದ್ರೆ ನಿಮ್ಮ ಮೂಲಕವಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಪ್ರಶ್ನಾಚಿಂತನೆ ನಿಮ್ಮ ಮೂಲಕವಾಗಿ ಆಗಿರೋ ಕಾರಣವಾಗಿ ಸೂಚನೆ ಕೊಟ್ಟರು ಅಂತ ಹೇಳಿದಾಗ ನೀವು ಇಲ್ಲಿ ಇದ್ರ? ಇಲ್ಲ, ನಾವು ಮುಂಚಿತವಾಗಿ ಇಲ್ಲಿ ಇರ್ಲಿಲ್ಲ. ಆ ಅರಸರು ನಮ್ಮ ಆ ಹೊಂಬುಜದಲ್ಲಿರುವಾಗ ನಮ್ಮ ಹಿರಿಯರು ಅಲ್ಲಿ ಅರಸರಿಗೆ ಬೇಕಾದ ರೀತಿಯಲ್ಲಿ ಒಟ್ಟಿಗೆ ಇದ್ದ ಕಾರಣ ಆಗ ನಮ್ಮ ಹಿರಿಯರು ಸ್ವಲ್ಪ ಜ್ಯೋತಿಷ್ಯದ ವಿಷಯದಲ್ಲಿ ಹಾಗೆ ಮಂತ್ರವಾದದ ವಿಷಯದಲ್ಲಿ ಬಲಿಷ್ಠರಾಗಿರುವ ಕಾರಣ ಆಗ ರಾಜಾಶ್ರಯದಲ್ಲಿ ನಮ್ಮ ವ್ಯವಸ್ಥೆ ಇತ್ತು. ಆ ಸಮಯದಲ್ಲಿ ನಮ್ಮ ಹಿರಿಯರು ಅರಸರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನೆಲ್ಲ ಕೊಡ್ತಾ ಇದ್ರು. ಆಗ ಅರಸರಾಗಿ ಇರ್ಲಿಲ್ಲ, ಜಮೀನ್ದಾರ ಆಗಿದ್ದದ್ದು. ಆ ಜಮೀನ್ದಾರರಿಗೆ ಬೇಕಾದ ಸಲಹೆ ಸೂಚನೆಯನ್ನು ಕೊಡುವ ಸಮಯದಲ್ಲಿ ಸಂತತಿ ಕ್ಷೀಣ ಆಗ್ತಾ ಉಂಟು. ಆ ಸಮಯದಲ್ಲಿ ನಮ್ಮ ಹಿರಿಯರ ಹತ್ರ ಅವರು ವಿಚಾರ ಮಾಡುವಾಗ ನಮ್ಮ ಹಿರಿಯರು ಜ್ಯೋತಿಷ್ಯವನ್ನು ಚಿಂತನೆ ಮಾಡಿಕೊಂಡು ಇಂಥ ಜಾಗದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು, ಏಳಿಂಜೆ ಎಂಬ ಜಾಗದಲ್ಲೇ ಲಕ್ಷ್ಮೀ ಜನಾರ್ದನನನ್ನು ಪ್ರತಿಷ್ಠೆ ಮಾಡಿದ್ರೆ ಏಳಿಗೆ ಆಗ್ತದೆ ಅಂತ ನಮ್ಮ ಹಿರಿಯರು ತೋರಿಸಿಕೊಟ್ರು. ಅದರ ಪ್ರಕಾರವಾಗಿ ಅರಸರು ಈ ಜಾಗಕ್ಕೆ ಬರುವ ಸಮಯದಲ್ಲಿ ಯಾವುದೇ ಬ್ರಾಹ್ಮಣರ ಮನೆ ಈ ಜಾಗದಲ್ಲಿ ಇರಲಿಲ್ಲ.
ಈಗ ಸಹ ಏಳಿಂಜೆಯಲ್ಲಿ ಅನಾದಿ ಕಾಲದಿಂದ ಬಂದಂತಹ ಬ್ರಾಹ್ಮಣರ ಮನೆ ನಮ್ಮ ಮನೆ ಮಾತ್ರ. ಒಂದೇ ಮನೆ. ಆದ್ರಿಂದ ಈಗ ಒಂದು ಅರಸರ ಕಾಲದಲ್ಲಿ ಇದ್ದ ಕಾರಣ, ಇಲ್ಲಾಂತಂದ್ರೆ ಬೇರೆ ಮನೆಗಳಿದ್ರೆ ಅಜಾಲ ಅಂತ ಇರ್ತದೆ, ದೇವರಿಗೆ ಸಂಬಂಧಪಟ್ಟಂತಹ ಪೂಜೆಯ ವಿಚಾರ. ಹಾಗೆ ಇಲ್ಲಿ ಏಳಿಂಜೆ, ಐಕಳ, ವರಪಾಡಿ, ಪಟ್ಟೆ, ಶುಂಠಿಪಾಡಿ ಅಲ್ಲಿಗೆಲ್ಲ ಈ ದೇವರಿಗೆ ಯಾರು ಪೂಜೆ ಮಾಡ್ತಾರೋ ಅವರೇ ಪೌರೋಹಿತ್ಯವನ್ನು ಮಾಡಬೇಕು ಅಂತ. ಹಾಗೆ ನಾವೇ ಹೋಗ್ತಾ ಇದ್ದೇವೆ. ಈಗ 9 ಮಹಾಗಣೆಗೆ ಮೊದಲ ದೇವಸ್ಥಾನ, 1300 ವರ್ಷ ಹಿಂದಿನ ದೇವಸ್ಥಾನ. ಆ 9 ಮಹಾಗಣೆ ಆಗಬೇಕು ಅಂತಾದ್ರೆ ಮೊದಲು ಒಂದು ದೇವಸ್ಥಾನ ಬೇಕು. ಆ ದೇವಸ್ಥಾನವೇ ಏಳಿಂಜೆ ಲಕ್ಷ್ಮೀ ಜನಾರ್ದನ. ಹಾಗೆ ಮತ್ತೆ ಮೊದಲ ಒಂದು ಅರಮನೆ ಬೇಕಲ್ವ. ಈಗ ಅರಸರು ಹೇಳಿದಾಗ ಒಂದು ಮೊದಲ ಅರಮನೆ ಬೇಕು. ನೀವು ಹೇಗೆ ಏಳಿಂಜೆ ಮೊದಲು ಹೇಳ್ತೀರಿ ಕೇಳಿದ್ರೆ, ಮೊದಲ ಅರಮನೆಯೇ ಐಕಳ ಭಾವ. ಆ ಐಕಳ ಭಾವವೇ ಮೊದಲ ಅರಮನೆ. ಆ ಐಕಳ ಭಾವದಲ್ಲಿ ಅವರು ಅರಸೊತ್ತಿಗೆ ಜಮೀನ್ದಾರಾಗಿ ವ್ಯವಸ್ಥೆ ಇದ್ದ ಕಾರಣ ಅದು ಧರ್ಮಚಾವಡಿ ಅಂತ. ಧರ್ಮಚಾವಡಿಯಲ್ಲಿ ನ್ಯಾಯ ತೀರ್ಮಾನವನ್ನೆಲ್ಲ ಕೊಡ್ತಾ ಇದ್ದಂತಹ ಜಾಗ. ಗಮನಿಸಬಹುದು, ಧರ್ಮಚಾವಡಿಯಾಗಿದ್ದದು ಐಕಳ ಭಾವ. ಅಲ್ಲೊಂದು ಜಮೀನ್ದಾರರ ಅರಮನೆಯಾಗಿದ್ದು, ಆ ಮೂಲಕವಾಗಿ ಅವರು ಅಧಿಕಾರ ಮಾಡ್ತಾ ಇದ್ರು. ಆ ಕ್ಷೇತ್ರದಲ್ಲಿ ಅಥವಾ ಆ ಪ್ರದೇಶದಲ್ಲಿ ವಂಶಾಭಿವೃದ್ಧಿ ಆಗ್ಬೇಕು, ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳಿ ಇವರ ಪೂರ್ವಜರ ಹತ್ರ ವಿಶೇಷವಾಗಿ ಪ್ರಶ್ನಾಚಿಂತನೆ ಮಾಡಿದಾಗ ಅವರು ಹೇಳ್ತಾ ಹೋಗ್ತಾರೆ, ಏಳಿಗೆ ಆಗ್ಬೇಕು ಅಂತ ಹೇಳಿ ಎಳಿಂಜದಲ್ಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಿ, ಲಕ್ಷ್ಮೀ ಜನಾರ್ದನ ದೇವರೇ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳುವಂತ ಸೂಚನೆ. ಹೌದು, ಲಕ್ಷ್ಮೀ ಜನಾರ್ದನ ಅಂದ್ರೆ ಮೋಕ್ಷ ಇತ್ತೀಚ ಜನಾರ್ದನ ಅಂತ. ನಮಗೆ ಒಂದು ವಂಶ ಅಭಿವೃದ್ಧಿ ಆದ್ರೆ ಮಾತ್ರ ನಮ್ಮ ಪೂರ್ವಜರಿಗೆ ಒಂದು ಮೋಕ್ಷ ಆಗ್ತದೆ ಅಂತ. ಆ ಲಕ್ಷ್ಮೀ ಜನಾರ್ದನ ಹೇಗಂದ್ರೆ ಅದರಲ್ಲಿ ಪಿಂಡ ಜನಾರ್ದನ ಅಂತ, ಕಮಲ ಒಂದು ಪಿಂಡವನ್ನು ಹಿಡ್ಕೊಂಡ ಜನಾರ್ದನ ಅಂತ, ಬೇರೆ ಬೇರೆ ರೀತಿಯಲ್ಲಿ ಜನಾರ್ದನ ಇರ್ತಾರೆ. ಈ ದೇವರು ಪಿಂಡವನ್ನೇ ಹಿಡ್ಕೊಂಡದ್ದು. ಹಾಗೆ ಅದರೊಟ್ಟಿಗೆ ಕಾಳಿ ಜನಾರ್ದನನ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮೋಕ್ಷ ಕೆಲಸಕ್ಕಾಯ್ತು. ಹಾಗೆ ಲಕ್ಷ್ಮಿಯೊಟ್ಟಿಗೆ ಜನಾರ್ದನ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಈ ಜೀವನ ನಾವು ಯಾಕೆ ಬಂದಿದ್ದೇವೆ, ಈ ಜೀವನದಲ್ಲಿ ಏನೇನು ಬೇಕೋ ಆ ಸಾರ್ಥಕತೆಯನ್ನು ಕೊಡುವಂತ ದೇವರೇ ಲಕ್ಷ್ಮೀ ಜನಾರ್ದನ. ಲಕ್ಷ್ಮೀ ಜನಾರ್ದನ ಆ ಮೂರ್ತಿಯ ಸ್ವರೂಪವನ್ನು ಗಮನಿಸಬಹುದು. ಬಹಳ ಸುಂದರಮಯವಾಗಿರುವಂತಹ ದೇವರು ಕಾಣ್ತಾ ಹೋಗ್ತದೆ. ಇದು ನಮಗೆ ತಿಳಿದಿರುವಂತಹ ಸಾಮಾನ್ಯ ಭಕ್ತರಿಗೆ. ನೀವು ಗರ್ಭಗುಡಿ ಒಳಗೆ ಪೂಜೆ ಮಾಡುವಂತವ್ರು ಆ ದೇವರ ಸ್ವರೂಪವನ್ನು ತಿಳಿಸಿದರು. ದೇವರ ಬಲಗೈಯಲ್ಲಿ ಚಕ್ರವನ್ನು ಹಿಡ್ಕೊಂಡಿದ್ದಾರೆ, ಹಾಗೆ ಎಡಗೈಯಲ್ಲಿ ಶಂಖವನ್ನು ಹಿಡ್ಕೊಂಡಿದ್ದಾರೆ, ಹಾಗೆ ಬಲಗೈಯಲ್ಲಿ ಪುನಃ ಅನ್ನದ ಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ, ಪುನಃ ಎಡಗೈಯಲ್ಲಿ ಗದೆಯನ್ನು ಇರುವಂತಹ ಸ್ವರೂಪ. ಸುಂದರವಾದಂತಹ ಮೃದು ಒಂದು ನಗುವಿನ ಮುಖದಲ್ಲಿರುವಂತಹ ಜನಾರ್ದನ ದೇವರು, ಸೌಮ್ಯ ಸ್ವಭಾವದ ಜನಾರ್ದನ ದೇವರು ಗಮನಿಸಬಹುದು. ಇಲ್ಲಿ ಗಮನಿಸುವಾಗ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವರು ಅಂತ ಹೇಳಿ ಗಮನಿಸ್ತಾ ಹೋಗ್ತೇವೆ. ಮಹಾಗಣಪತಿ ದೇವರನ್ನು ಬಹಳಷ್ಟು ಕಡೆಯಲ್ಲಿ ಗಮನಿಸುವುದು 2 ಕಣ್ಣುಗಳ ಮಹಾಗಣಪತಿ ದೇವರನ್ನು ಗಮನಿಸ್ತಾ ಹೋಗ್ತೇವೆ. ತ್ರಿನೇತ್ರವಾಗಿ ಕಾಣ್ತಾ ಹೋಗ್ತೇವೆ. ಈ ದೇವರ ವಿಶೇಷತೆ. ಗಣಪತಿ ದೇವರ ವಿಷಯದಲ್ಲಿ ಗಣಪತಿ ದೇವರಿಗೆ ತ್ರಿನೇತ್ರವೇ, ಅದರಲ್ಲಿ ಯಾವ ಸಂಶಯ ಸಹ ಇಲ್ಲ. ಎಲ್ಲಾ ದೇವರಿಗೂ ಗಣಪತಿ ದೇವರಿಗೂ ತ್ರಿನೇತ್ರವೇ. ಆದ್ರೆ ಮೂರ್ತಿಯಲ್ಲಿ ಕೆಲವೊಂದು ಶಿಲ್ಪಿ ಕೆತ್ತುವಾಗ ಇರ್ತದೆ, ಕೆಲವೊಂದು ಇರುವುದಿಲ್ಲ ಅಂತ. ಹಾಗೆ ಇಲ್ಲಿ ನಮ್ಗೆ ಅದನ್ನು ನೋಡ್ಲಿಕ್ಕೆ ಗೋಚರಕ್ಕೆ ಉಂಟು ಅಂತ. ಇಲ್ಲಿ ಸಾಮಾನ್ಯವಾಗಿ ಗಣಪತಿ ದೇವರು ಕಿರೀಟವನ್ನು ಹಿಡ್ಕೊಳ್ತಾರೆ. ಇಲ್ಲಿ ಹಾಗೆಲ್ಲ ಜಟಾಜೂಟನಾದಂತಹ ಗಣಪತಿ, ಜಟಾಜೂಟಂ ಗಣಾಧ್ಯಕ್ಷಂ. ಹಾಗೆ ಜಟೆಯನ್ನೇ ಕಿರೀಟದ ರೂಪದಲ್ಲಿರುವಂತಹ ಬಾಲಗಣಪತಿಯ ಸ್ವರೂಪದಲ್ಲಿರುವಂತಹ ಮಹಾಗಣಪತಿ ಅದು ಇಲ್ಲಿಯ ದೇವರೇ. ಅದು ಸಹ ಹಾಗೆ, ಅದು ಸಹ ಐಕಳ ಭಾವದಲ್ಲಿ ಬಿಸಗುಂಡಿ ಎಂಬ ಜಾಗದಲ್ಲಿ ಮೊದಲೇ ಪೂಜೆ ಆಗ್ತಾ ಇದ್ದಂತಹ ಗಣಪತಿ ದೇವರು ವಾದಿರಾಜರು ಧರ್ಮಸ್ಥಳಕ್ಕೆ ಹೋಗುವಂತಹ ಸಮಯದಲ್ಲಿ ಆ ಗಣಪತಿಯನ್ನು ಪೂಜೆ ಮಾಡಿದ್ದಾರೆ ಅಂತ ಹೇಳುವಂತಹ ಇತಿಹಾಸ ಅಲ್ಲಿ ಉಂಟು. ಅಂತಹ ವಿಶೇಷವಾದಂತಹ ಗಣಪತಿ ಈ ಸಾನ್ನಿಧ್ಯದಲ್ಲಿ ಪೂಜೆ ಮುಗಿಸಿ ನಮ್ಮ ಹಿರಿಯರು ಆ ಜಾಗಕ್ಕೆ ಹೋಗುವ ಸಮಯದಲ್ಲಿ ಮಳೆಗಾಲದಲ್ಲಿ ಅದು ಮೊದಲೇ ಬಿಸಗುಂಡಿ ಅಂದ್ರೆ ಜಲಾವೃತವಾಗಿರುವಂತಹ ಜಲಾವೃತಿ ಪೂರ್ತಿ ನೀರೇ ನೆರೆ ಬರುವಂತಹ ಸಮಯದಲ್ಲಿ 3 ದಿವಸ 4 ದಿವಸ ಪೂಜೆಯೇ ನಿಲ್ಲುವಂತಹ ಸಮಯ. ಆ ಸಮಯದಲ್ಲಿ ನಮ್ಮ ಹಿರಿಯರು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅರಸರ ಒಪ್ಪಿಗೆ ಇದ್ದು ಈ ಜಾಗಕ್ಕೆ ಬಂದು ಪ್ರತಿಷ್ಠಾಪನೆ ಮಾಡಿರುವಂತಹ. ಅಂದ್ರೆ ಐಕಳಭಾವ ಪ್ರದೇಶದಲ್ಲಿದ್ದಂತಹ ಮಹಾಗಣಪತಿ ದೇವರನ್ನು ಅಲ್ಲಿಯ ಕೆಲವು ಕಾರಣಾಂತರಗಳಿಂದ ಇಲ್ಲಿ ಪ್ರತಿಷ್ಠಾಪನೆ ಅರಸರ ಒಪ್ಪಿಗೆ ಇದ್ದು, ಯಾಕಂದ್ರೆ ಅದು ಅರಮನೆ ಅಲ್ಲ. ಆ ಸಮಯದಲ್ಲಿ ಅರಸರು ಅವರ ಜಮೀನ್ದಾರತ್ವಕ್ಕಿಂತ ಸಹ ಅಭಿವೃದ್ಧಿಯ ಪಥದಲ್ಲಿ ಅರಸರಾಗಿದ್ರು ಆ ಸಮಯದಲ್ಲಿ. ಈ ಜಾಗಕ್ಕೆ ಬಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ದೇವರು ಕೊಟ್ಟಿದ್ದಾರೆ. ವಂಶಾಭಿವೃದ್ಧಿಗಳೆಲ್ಲ ಆಗಿದೆ. ಮಹಾಗಣಪತಿ ದೇವರ ವಿಶೇಷ ಕಾರಣಿಕಗಳು ತಿಳಿಸಿದಾದ್ರೆ ಏನೆಲ್ಲ? ಇಲ್ಲಿ ಗಣಪತಿ ದೇವರನ್ನು ಪ್ರಾರ್ಥನೆ ಈ ಏಳಿಂಜೆಯಲ್ಲಿ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಏಳಿಂಜಾಕ್ಯ ಪರೇವಾಸಂ ಬಂದೇ ಸರ್ವಾರ್ಥದಾಯಕಂ.
ಈ ಜಾಗದಲ್ಲಿ ಗಣಪತಿ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರೆ ಸರ್ವಾರ್ಥವನ್ನು ಕೊಡ್ತಾರೆ. ಇದು ಆಗ್ಲಿಲ್ಲ, ಆ ಕೆಲಸ ಆಗ್ಲಿಲ್ಲ ಅಂತ ಇಲ್ಲಿ ವಿಷಯ ಇಲ್ಲ. ಗಣಪತಿ ದೇವರ ಹತ್ರ ಏನೂ ಪ್ರಾರ್ಥನೆ ಮಾಡಿದ್ರೆ ಸಹ ಅದು ವಿಶೇಷ ರೀತಿಯಲ್ಲಿ ಅವರು ಅನುಗ್ರಹ ಮಾಡ್ತಾರೆ, ಕ್ಷಿಪ್ರ ಫಲವನ್ನು ಅನುಗ್ರಹ ಮಾಡ್ತಾರೆ. ಲಕ್ಷ್ಮೀ ಜನಾರ್ದನ ದೇವರು, ಮಹಾಗಣಪತಿ ದೇವರನ್ನು ಗಮನಿಸ್ತಾ ಹೋಗ್ತೇವೆ. ಈ ಕ್ಷೇತ್ರದಲ್ಲಿ ಉಳಿದ ಸಾನ್ನಿಧ್ಯಗಳನ್ನು ಗಮನಿಸಿದಾಗ ದೇವರು ದೈವಗಳು ಹೇಗೆ? ಲಕ್ಷ್ಮೀ ಜನಾರ್ದನ ದೇವರು, ಮಹಾಗಣಪತಿ ದೇವರು, ಹಾಗೆ ರಕ್ತೇಶ್ವರಿ, ಹಾಗೆ ನಾಗದೇವರು, ಅದರೊಟ್ಟಿಗೆ ಪಂಜುರ್ಲಿ ಸಾನ್ನಿಧ್ಯಗಳು, ಪರಿವಾರ ಶಕ್ತಿಗಳು ಅದರಲ್ಲೆಲ್ಲ ಉಂಟು. ಅದಲ್ಲದೆ ವಿಶೇಷ ಒಂದು ಏನಂದ್ರೆ, ಈಗ ಊರಿಗೆ ಸಂಬಂಧಪಟ್ಟಂತಹ ಜಾರಂದಾಯ ಮತ್ತೆ ಕೋರ್ದಪ್ಪು ಅದು ಹೆಚ್ಚಿನ ಜಾಗದಲ್ಲಿ ದೇವಸ್ಥಾನಕ್ಕೆ ಬಂದು ಕೋಲ ಎಲ್ಲ ಆಗುವಂಥದ್ದು ತುಂಬಾ ಅಪರೂಪ ಇರ್ತದೆ, ಇಲ್ಲ ಅಂತಲ್ಲ, ಅಪರೂಪ. ಇಲ್ಲಿ ಸ್ಥಾನ ಇಲ್ಲ. ಇಲ್ಲಿ ವಿಶೇಷವಾದಂತಹ ನೇಮೋತ್ಸವ ಆ ಜಾಗದಲ್ಲಿ ಆಗ್ತದೆ. ಹಾಗೆ ದೇವರ ಉತ್ಸವದ ಸಮಯದಲ್ಲಿ ಗಡುವಿನ ಕೋಲ ಅಂತ 2ನೇ ಕೋಲ ಈ ದೇವರ ಮುಂಭಾಗದಲ್ಲೇ ಆಗುವಂಥದ್ದು. ದೇವರ ಗೋಪುರ ಭಾಗ ಅಲ್ಲಿ ದೇವರ ಭೇಟಿ ಆದ ತಕ್ಷಣ ಎಲ್ಲ ವ್ಯವಸ್ಥೆ ಏನು ಅಲ್ಲಿ ಕೋಲ ಎಲ್ಲ ಆಗ್ತದೆ, ಅದೇ ಪ್ರಕಾರ ಈ ಜಾಗದಲ್ಲಿ ಸಹ ಆಗಿ ಧರ್ಮ ದೈವದ ಸಾನ್ನಿಧ್ಯ ಸಹ ಈ ಜಾಗದಲ್ಲಿ ವಿಶೇಷ ರೀತಿಯಲ್ಲಿ ಅನುಗ್ರಹ ಇರ್ತದೆ. ಮತ್ತೆ ಏನೇ ದೊಡ್ಡ ದೊಡ್ಡ ತೀರ್ಮಾನಗಳಿದ್ರೆ ಸಹ ದೇವರ ನಡೆಯಲ್ಲಿ ಅವನು ಕೊಡುವಂಥದ್ದು. ಈಗ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಜಾರಂದಾಯನ ಅನುಗ್ರಹ ಹೇಗುಂಟು ಕೇಳಿದ್ರೆ, ಈ ನೇಮೋತ್ಸವದ ಪರ್ವಕಾಲದಲ್ಲಿ ಕೆಲವೊಂದು ತೀರ್ಮಾನವನ್ನು ಕೊಡ್ಲಿಕ್ಕೆ ಆಗದಿದ್ರೆ ಅಂತಹ ತೀರ್ಮಾನವನ್ನು ನುಡಿ ಆಗ್ತದೆ, ನಾನು ದೇವರ ಮುಂಭಾಗದಲ್ಲಿ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ, ಆ ಸಮಯದಲ್ಲಿ ಬಂದು ನೀವು ಕೇಳಿದರೆ ನಿಮಗೆ ಬೇಕಾದ ಅನುಗ್ರಹವನ್ನು ಕೊಡ್ತೇನೆ ಅಂತ ಸ್ವತಃ ಜಾರಂದಾಯನೇ ಈ ದೇವರ ಸನ್ನಿಧಾನದಲ್ಲಿ ಏನು ಮಾತು ಕೊಡ್ತಾರ ಆ ಸತ್ಯವಾಗಿ ಮಾಡುವಂತಹ ವಿಷಯ ಜಾರಂದಾಯನ ಸನ್ನಿಧಾನದಲ್ಲಿ ಈ ದೇವರ ವಿಶೇಷ ಸಾನ್ನಿಧ್ಯ ವಿಷಯದಲ್ಲಿ ಉಂಟು. ಈಗ ಜಾರಂದಾಯನ ನೇಮ ಆಗುವುದಿಲ್ಲ. ಜಾರಂದಾಯನ ನೇಮ ಇಲ್ಲಿ 7 ಇಂಚೆ ಜಾರಂದಾಯ ಸ್ಥಾನದಲ್ಲಿ ಆಗುವಂತದ್ದು. ಇಲ್ಲಿಯ ನಾಗದೇವರ ವಿಶೇಷತೆ, ಯಾವಾಗ ಪೂಜೆಗಳು, ಏನು ವಿಶೇಷ ನಡೀತದೆ? ನಾಗದೇವರು ತಿಂಗಳಿನ ಶುದ್ಧ ಪಂಚಮಿ ದಿವಸ ನಾಗದೇವರಿಗೆ ಪೂಜೆಗಳಾಗ್ತಾ ಹೋಗ್ತದೆ. ಹಾಗೆ ವಿಶೇಷ ರೂಪದಲ್ಲಿ ಎಲ್ಲ ಪ್ರಾಯಶ್ಚಿತ್ತಾದಿಗಳು, ಆಶ್ಲೇಷ ಬಲಿ ಎಲ್ಲ ಹೋಗ್ತಾ ಇರ್ತದೆ. ಇಲ್ಲಿ ಕ್ಷೇತ್ರದ ದೈವಗಳಾಗಿರುವಂತಹ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವಗಳಿಗೆ ವಿಶೇಷವಾಗಿ ಉತ್ಸವದ ಸಮಯದಲ್ಲಿ ಪಂಜುರ್ಲಿಗೆ ಬೇಕಾದಂತಹ ನವಕ ಪ್ರಧಾನ ಕಲಶಾಭಿಷೇಕಗಳೆಲ್ಲ ನಡೀತದೆ. ಹಾಗೆ ರಕ್ತೇಶ್ವರಿ ಸಾನ್ನಿಧ್ಯಕ್ಕೆ ರಂಗಪೂಜೆ ಇದ್ರೆ ಆ ರಂಗಪೂಜೆಯ ಸಮಯದಲ್ಲಿ ಆ ರಕ್ತೇಶ್ವರಿಗೆ ಸಹ ಒಂದು ಪೂಜೆ ಆಗುವಂತಹ ಸಂಪ್ರದಾಯ. ರಂಗಪೂಜೆ ಆಯ್ತು ಅಂತಂದ್ರೆ ರಕ್ತೇಶ್ವರಿಗೆ ಪೂಜೆ ಆಗ್ಲೇಬೇಕು. ಅಂದ್ರೆ ಆ 2 ದೈವಗಳಿಗೆ ನೇಮ ಇಲ್ಲ. ಪರ್ವಗಳು ಮಾತ್ರ. ವಿಶೇಷವಾಗಿ ಜಾರಂದಾಯ ಮತ್ತು ಕೋರ್ದಪ್ಪಿಗೆ ಈ ಜಾಗದಲ್ಲಿ ವ್ಯವಸ್ಥೆ ಉತ್ಸವ ಕಾಲದಲ್ಲಿ ನೇಮೋತ್ಸವ ನಡೀತದೆ. ದೇವಸ್ಥಾನ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ರೀತಿಯಾಗಿರುವಂತಹ ಪೂಜಾ ಕೈಂಕರ್ಯಗಳು ನಡೀತಾ ಹೋಗ್ತದೆ. ವರ್ಷಾವಧಿಯಲ್ಲಿ ಏನೆಲ್ಲ ವಿಶೇಷವಾಗಿರುವಂತಹ ಪರ್ವಗಳಿಗೆ? ಫೆಬ್ರವರಿ ಕುಂಭ ಸಂಕ್ರಮಣ ಸಮಯದಲ್ಲಿ ಆರೋಹಣ ಆಗಿ ಉತ್ಸವ ಪ್ರಾರಂಭ ಆಗ್ತದೆ. ಆ ದಿವಸದಲ್ಲಿ ವಿಶೇಷವಾಗಿ ದೇವರಿಗೆ ಗಣಪತಿ ದೇವರಿಗೆ 108 ತೆಂಗಿನಕಾಯ ಪ್ರತಿ ದಿವಸ ಸಹ 108 ತೆಂಗಿನಕಾಯ ಗಣಪತಿ ಯಾಗ, ಹಾಗೆ ವಿಷ್ಣು ಯಾಗ, ಹಾಗೆ ನವಕ ಪ್ರಧಾನ ಕಲಶ, ಹಾಗೆ ವಿಶೇಷ ಪೂಜೆಗಳು ಈ ಜಾಗದಲ್ಲಿ ಪ್ರತಿ ದಿವಸ ಸಹ ನಡೀತಾ ಉತ್ಸವ ಸಮಯದಲ್ಲಿ ಮಧ್ಯಾಹ್ನ ಸಹ ಅನ್ನದಾನ ಉಂಟು, ರಾತ್ರಿ ಸಹ ಅನ್ನದಾನ ಉಂಟು. ಹಾಗೆ ವಿಶೇಷ ರೀತಿಯಲ್ಲಿ ದೇವರ ಹವನಾದಿಗಳು ಆಗ್ತಾ ಇರುತ್ತೆ. ಜಾತ್ರೆ ಹೊರತುಪಡಿಸಿ ಅಂಗಾರಕ ಸಂಕಷ್ಟಿಯ ಸಮಯದಲ್ಲಿ ವಿಶೇಷ ರೀತಿಯಲ್ಲಿ ಇಲ್ಲಿ ಅನ್ನದಾನಗಳು, ಹಾಗೆ 108 ತೆಂಗಿನಕಾಯಿ ಗಣಪತಿ ಯಾಗಗಳೆಲ್ಲ ನಡೀತದೆ. ಹಾಗೆ ಅಷ್ಟಮಿಯ ಸಮಯದಲ್ಲಿ ಸಹ ವಿಶೇಷವಾದ ಪೂಜೆಗಳು ಇಲ್ಲಿ ನಡೀತದೆ. ಯುಗಾದಿ ಸಮಯದಲ್ಲಿ ಹಾಗೆ ಏನೇನು ಪರ್ವಕಾಲಗಳುಂಟು ಆ ಪರ್ವಕಾಲದಲ್ಲಿ ಎಲ್ಲಾ ಸೇವೆ ಸಹ ಈ ಜಾಗದಲ್ಲಿ ಪೂಜೆಗಳು. 9 ಮಾಗಣೆಯ ದೇವರು, ಮೂಲ್ಕಿಯ 9 ಮಾಗಣೆಯ ದೇವರು ಗಮನಿಸ್ತಾ ಹೋಗ್ತೇವೆ. 9 ಮಾಗಣೆ ಅಂತ ಹೇಳಿದ ಕೂಡಲೇ ಕಾಂತಬಾರೆ, ಬುಧಬಾರೆ ಅಂತ ಗಮನಿಸ್ತಾ ಹೋಗ್ತೇವೆ. ಇಲ್ಲಿಯ ವಿಶೇಷತೆಗಳು ಗಮನಿಸುವಾಗ, ಯಾಕಂದ್ರೆ 9 ಮಾಗಣೆ ಆದ್ಮೇಲೆ ಇದು ಇರಲೇಬೇಕಾಗ್ತದೆ. ಇದು ಯಾವ ರೀತಿಯಾಗಿ ವಿಶೇಷತೆ ನಡೀತಾ ಹೋಗ್ತದೆ. 9 ಮಾಗಣೆ ಅಂತ ಹೇಳಿದ ಕೂಡ ಆ ಮಾಗಣೆಗೆ ಏನಾದ್ರು ಒಂದು ವಿಶೇಷತೆ ನಡೀತಾಗ ಇಲ್ಲಿ ಏನೋ ಪ್ರಸಾದ ಹೋಗುವಂಥದ್ದು ಏನಾರು ಇದೆಯಾ? ಈಗ 9 ಮಾಗಣೆಗೆ ಸಂಬಂಧಪಟ್ಟಂತದ್ದು ಐಕಳ ಬಾಬಾ ಅಲ್ಲಿ ವಿಶೇಷವಾಗಿ ಕಂಬಳ ವಿಜೃಂಭಣೆಯಾಗಿ ನಡೀತದೆ. ಕಂಬಳ ಆಗಬೇಕು ಅಂತಾದ್ರೆ ಸಹ ಈ ದೇವರ ಸನ್ನಿಧಾನದಲ್ಲಿ ದೇವರ ತೀರ್ಥವನ್ನು ಹಾಕುವಂಥದ್ದು ಮೊದಲ ಸಂಪ್ರದಾಯ. ಈಗ ಸಹ ಅಲ್ಲಿ ಆ ಸಾನ್ನಿಧ್ಯದಲ್ಲಿ ಹೋಮ ಪಂಚಕಜ್ಜಾಯ ಆಗಿ ಈ ದೇವರ ತೀರ್ಥದೊಟ್ಟಿಗೆ ಆ ಸಾನ್ನಿಧ್ಯದ ತೀರ್ಥವನ್ನು ತಕೊಂಡೋಗಿ ಆ ಕೆರೆಗೆ ಹಾಕುವ ಸಂಪ್ರದಾಯ. ಹೆಚ್ಚಾಗಿ ಕಂಬಳದಲ್ಲಿ ವೈದಿಕರು ಇರುವಂತದ್ದು ತುಂಬಾ ಕಡಿಮೆ, ಅರ್ಚಕರು ಬ್ರಾಹ್ಮಣರೆಲ್ಲ ಇರುವಂತದ್ದು ತುಂಬಾ ಕಡಿಮೆ. ಆದ್ರೆ ಆ ಜಾಗದಲ್ಲಿ ಈ ಜಾಗದ ಅರ್ಚಕರು ಹೋಗಿ ಅಲ್ಲಿ ಬಂಟ ಅಂತ ಬರ್ತದೆ, ಆ ಬಂಟ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಈ ಸಾನ್ನಿಧ್ಯದ ತೀರ್ಥವನ್ನು ಆ ಜಾಗಕ್ಕೆ ಹಾಕಬೇಕು. ಅವರು ಸಹ ಹಾಗೆ ಕಂಬಳ ಪ್ರಾರಂಭ ಆಗುವ ಮುಂಚೆ ಈ ಸಾನ್ನಿಧ್ಯದಲ್ಲಿ ಗಣಪತಿ ಹಾಗೆ ಕಂಬಳ ಮುಗಿದ ಮೇಲೆ ದೇವರ ಸನ್ನಿಧಾನದಲ್ಲಿ ರಂಗಪೂಜೆಯನ್ನು ಅವರು ಸಂಪ್ರದಾಯ ಪ್ರಕಾರವಾಗಿ ಒಳ್ಳೆ ಭಕ್ತಿನ ಶ್ರದ್ಧೆಯಿಂದ ಮಾಡಿಕೊಂಡು ಬರ್ತಾರೆ. ನೋಡ್ಬೋದು ವೀಕ್ಷಕರೇ, ಈ ಒಂದು ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಬಾವಲಿಯ ವಿಶೇಷವಾಗಿರುವಂತಹ ಒಂದು ವಿಸ್ಮಯ ಇದೆ ಅಂತ ಹೇಳಿ, ಒಂದು ಕಾರಣಕ್ಕೆ ಹೇಳಿದ್ರೆ ವಿಸ್ಮಯ ಇದೆ ಅಂತ ಹೇಳಿ, ಈ ವಿಸ್ಮಯದ ಬಗ್ಗೆ ಹೇಳಿದಾಗ ಬಾವಲಿಯ ವಿಷಯವನ್ನು ಹೇಳುವುದಂತಾರೆ. ಈಗ ಒಂದು ಯಾವ ಜಾಗದಲ್ಲಿ ಬಾವಲಿಗಳು ಇರ್ತವೆಯೋ
ಅಂತಹ ಜಾಗವನ್ನು ಏಲಂ ಮಾಡ್ತಾರೆ. ಆದ್ರಿಂದ ಲಾಭ ಅಂಶಗಳು ಇರ್ತದೆ ಅಥವಾ ನಷ್ಟ ಅಂಶಗಳು ಇರ್ತದೆ. ಈ ಜಾಗದಲ್ಲಿ ಲಾಭ ಸಹ ಇಲ್ಲ, ನಷ್ಟ ಸಹ ಇಲ್ಲ. ಅದೊಂದು ಈ ಕ್ಷೇತ್ರದ ಅರ್ಚಕರ ನಾಗಬನದ ಸನ್ನಿಧಾನದಲ್ಲಿ ಬಾವಲಿ ಇರುವಂತದ್ದು. ಈಗ ಅರ್ಚಕರಾಗಿರೋರು ನಮ್ಮ ಹಿರಿಯರ, ಹಾಗಾಗಿ ಆ ಒಂದು ಬಾವಲಿ ನಿಂತಿರುವ ಕಾರಣವಾಗಿ ನಿಮಗೆ ಸಮಸ್ಯೆಗಳೇನು? ಅದರಿಂದ ಯಾರಿಗೂ ಯಾವ ಸಮಸ್ಯೆ ಸಹ ಇಲ್ಲ. ಪೂರ್ವ ಕಾಲದಲ್ಲಿ ಪ್ರಶ್ನಾ ಚಿಂತನೆಯನ್ನು ಅಷ್ಟಾಮಂಗಳ ಚಿಂತನೆಯನ್ನು ಮಾಡುವಾಗ ಅಷ್ಟಮಂಗಳ ಚಿಂತನೆ ಮಾಡುವ ಸಮಯದಲ್ಲಿ ಪ್ರಶ್ನೆಯಲ್ಲಿ ಆ ಸಾನ್ನಿಧ್ಯಗಳು ಲಕ್ಷ್ಮೀ ಜನಾರ್ದನ ದೇವರನ್ನು ಸ್ತುತಿ ಮಾಡ್ತಾ ಇವೆ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಸಹ ಹೇಳ್ತಾ ಇವೆ ಅಂತ ಹೇಳುವಂತಹ ಸ್ಪಷ್ಟವಾದಂತಹ ರಾಶಿಯನ್ನು ದೈವಜ್ಞರು ಆ ಸಮಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಷ್ಟೊಂದು ವಿಶೇಷತೆ ಅಲ್ಲ, ಬಾವಲಿಗಳು ಅದರ ಅಷ್ಟಿಗೆ ಏನೋ ಹೇಳ್ತಾ ಇದೆ ಅಂತ ಹೇಳಿದ್ರೆ ಪ್ರಶ್ನಾ ಚಿಂತನೆ ಹೇಳ್ತಾ ಹೋಗ್ತಾರೆ. ಅದು ಸ್ತುತಿ ಮಾಡ್ತಾ ಇದೆ, ಅದು ವಿಷ್ಣು ಸಹಸ್ರನಾಮವನ್ನು ಸ್ತುತಿ ಮಾಡ್ತಾ ಇದೆ. ಲಕ್ಷ್ಮೀ ಜನಾರ್ದನ ದೇವರು ಅಂತ ಹೇಳಿದ್ರೆ ವಿಷ್ಣು ಸ್ವರೂಪ. ಹಾಗಾಗಿ ಆ ವಿಷ್ಣುವಿನ ಪಠನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಧನ್ಯವಾಗ್ತಾ ಹೋಗ್ತು. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅದು ದೇವರ ರೀತಿಯಲ್ಲಿ ಕಾಣಬಹುದು. ಹೌದು, ಯಾಕಂದ್ರೆ ಈ ಹೋದ ಫೆಬ್ರವರಿಯಲ್ಲಿ ಇಲ್ಲಿ ಪ್ರಶ್ನೆಯಲ್ಲಿ ಏನು ವಿಷ್ಣು ಸಹಸ್ರನಾಮ ಹೇಳ್ತಾ ಉಂಟಂತ ನಮಗೆ ತೋರಿ ಬಂದದ್ದು. ಅದಕ್ಕೆ ಸರಿಯಾದ ವಿಷಯ ಆ ಮಾತನ್ನು ದೇವರು ಸತ್ಯ ಮಾಡಿ ಕೊಟ್ಟಿದ್ದಾರೆ. ಈ ಹೋದ ಫೆಬ್ರವರಿ ಉತ್ಸವದ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಯಾಗ ಏಕಕಾಲದಲ್ಲಿ 108 ಯಜ್ಞಕುಂಡದಲ್ಲಿ ದೇವಸ್ಥಾನದ ಸುತ್ತ ಆ ಯಾಗವನ್ನು ದೇವರು ಯಾವುದೇ ಅಡೆತಡೆಗಳು ತೊಂದರೆ ಬರದ ರೀತಿಯಲ್ಲಿ ನಿರ್ವಿಘ್ನವಾಗಿ ವಿಜೃಂಭಣೆಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಗಮನಿಸಬಹುದು. ಹಾಗಾದ್ರೆ ಆ ಬಾವಲಿ ಒಂದು ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ಬೋದು ಅಂತ ಹೇಳಿ ಅಂದಾಜು ಎಷ್ಟಿದೆ ಅಂತ ಹೇಳ್ಬೋದು, ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಅದನ್ನು ಇಡೀ ಸಂಪೂರ್ಣವಾಗಿದೆ ಪಡೆದಬಹುದು. ವೀಕ್ಷಕರೇ, ದೇವಸ್ಥಾನ ಅಥವಾ ಶಾಲೆ ಅಂತ ಹೇಳಿದ ಕೂಡಲೇ ಬಾವಲಿಗಳು ಇರ್ತಾ ಹೋಗುವಂಥದ್ದು ಗಮನಿಸಬಹುದು. ಆದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾ ಹೋಗ್ತದೆ, ಅಗಾಧ ಪ್ರಮಾಣದಲ್ಲಿ ಇರ್ತಾ ಹೋಗ್ತದೆ. ಆದ್ರೆ ಇದು ಯಾವುದೇ ಲಾಭ ನಷ್ಟಗಳಿಲ್ಲ, ಇದು ಎಲ್ಲವೂ ಕೂಡ ಒಳಿತಾಗುವ ರೀತಿಯಲ್ಲಿ ಗಮನಿಸ್ತಾ ಹೋಗ್ತದೆ. ಅದರೊಟ್ಟಿಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ಧನ್ಯರಾಗುವಂಥದ್ದು. ಭಗವದ್ ಭಕ್ತರಿಗೆ ಎಲ್ಲ ರೀತಿಯಾಗಿರೋ ಒಂದು ಇತಿಹಾಸಗಳು, ಕಾರಣಿಕಗಳು, ವಿಸ್ಮಯಗಳನ್ನೆಲ್ಲ ಗಮನಿಸ್ತಿದ್ದಾಗೆ ಬಹಳಷ್ಟು ಸಂತೋಷವಾಗಿರ್ಬೋದು. ಹಾಗಾಗಿ ಕ್ಷೇತ್ರದ ಅರ್ಚಕರಾಗಿ, ಅನುವಂಶಿಕ ಅರ್ಚಕರಾಗಿ ಎಲ್ಲ ರೀತಿಯ ಭಗವದ್ ಭಕ್ತರಿಗೆ ಹೇಳಿ ಬಯಸ್ತೇವೆ. ಈ ಕ್ಷೇತ್ರದಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತೇವೋ ಅದಕ್ಕೆ ಸರಿಯಾಗಿ ದೇವರ ಅನುಗ್ರಹ ಸಹ ಶೀಘ್ರವಾಗಿ ಆಗ್ತದೆ. ಹಾಗೆ ಏಳಿಂಜೆಗೆ ಬಂದ್ರೆ ಏಳಿಗೆ ಆಗ್ತದೆ ಅಂತ ಒಂದು ವಿಶೇಷವಾದ ಹಿರಿಯರ ಮಾತು. ಹಾಗೆ ಯಾರ್ಯಾರು ಏಳಿಂಜೆ ಕ್ಷೇತ್ರಕ್ಕೆ ಬಂದು ಏನು ದೇವರ ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆಗೆ ದೇವರು ಒಲಿತಾರೆ. ಹಾಗೆ ಕ್ಷೇತ್ರಕ್ಕೆ ಬಂದವರಿಗೆ ಯಾರಿಗೂ ತೊಂದರೆ ಆಗಿದೆ ಅಂತ ಇತಿಹಾಸ ಇಲ್ಲ. ಕ್ಷೇತ್ರಕ್ಕೆ ಬಂದ ಮೇಲೆ ಒಳ್ಳೆದಾಗಿದೆ ಅಂತ ಹೇಳುವಂಥದ್ದೇ ವಿಷಯ. ಆದ್ರಿಂದ ಈ ಕ್ಷೇತ್ರದ ದೇವರು ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ಎಲ್ಲರಿಗೂ ಮನಸ್ಸು ಅಭಿಷ್ಟವನ್ನು ಅನುಗ್ರಹ ಮಾಡಲಿ ಅಂತ ನಾನು ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಕ್ಷೇತ್ರ ಅಂತ ಹೇಳಿದ ಕೂಡಲೇ ಒಂದು ದೇವಸ್ಥಾನದಲ್ಲಿ ಒಂದು ಗರ್ಭಗುಡಿ ಅಥವಾ ಒಂದು ಬಾಗಿಲು ಇರ್ತವೆ. ಮಹದ್ವಾರ ಒಂದು ಇರುವಂತಹ ಪ್ರದೇಶವಾಗಿ ಗಮನಿಸುವಂಥದ್ದು ಹಲವಾರು ರೀತಿಯಾಗಿರುವಂಥ ದೇವಸ್ಥಾನ. ಆದರೆ ಎಲಿಂಜೆ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದಲ್ಲಿ 2 ಮಹದ್ವಾರಗಳನ್ನು ಗಮನಿಸ್ತಾ ಹೋಗ್ತವೆ. ಅಂದ್ರೆ ಹೊರಗಿನಿಂದನೇ ದೇವರನ್ನು ನೇರವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ 2 ಗಮನಿಸ್ತಾ ಹೋಗ್ತವೆ. ಒಂದು ಲಕ್ಷ್ಮೀ ಜನಾರ್ದನ ದೇವರನ್ನು ಹೊರಭಾಗದಿಂದಲೇ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ಮತ್ತೊಂದು ಗಮನಿಸುವಂಥದ್ದು ಮಹಾಗಣಪತಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಬಹುದು, ನವ ರಂಧ್ರಗಳಿರುವಂತಹ ಕಿಂಡಿಯನ್ನು ಗಮನಿಸ್ತಾ ಹೋಗ್ತೇವೆ. ಈ ಕಿಂಡಿಯ ಮೂಲಕವಾಗಿ ನೇರವಾಗಿ ಗಮನಿಸ್ತಾ ಇದ್ದಾಗಲೇ ಮಹಾಗಣಪತಿ ದೇವರು ಬಹಳ ಸುಂದರಮಯವಾಗಿ ಕಾಣ್ತಾ ಹೋಗುವಂತ ಈ ಕ್ಷೇತ್ರದಲ್ಲಿ 2 ಪ್ರಧಾನ ದೇವರು ಇರುವಂತದ್ದು ಅಂತ ಹೇಳುವಂಥದ್ದು ಈ ಮೂಲಕವಾಗಿ ತಿಳಿಯಬಹುದು. ಲಕ್ಷ್ಮೀ ಜನಾರ್ದನ ದೇವರು ಒಂದು ಪ್ರಧಾನ ದೇವರಾದ್ರೆ ಮತ್ತೊಂದು ಮಹಾಗಣಪತಿ ದೇವರು ಕೂಡ ಇಲ್ಲಿಯ ಪ್ರಧಾನ ದೇವರಾಗಿ ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಪ್ರದೇಶದಲ್ಲಿ ಹೊರಭಾಗದಿಂದನೇ, ಯಾಕಂದ್ರೆ ದೇವಸ್ಥಾನ ಅಂತ ಹೇಳಿದ ಕೂಡಲೇ ಮಹಾಗಣಪತಿಯ ಸಾನ್ನಿಧ್ಯ ಇರಲೇಬೇಕಾಗ್ತದೆ. ಯಾಕಂದ್ರೆ ಪ್ರಥಮ ಪೂಜಿತ ಮಹಾಗಣಪತಿ ದೇವರು. ಆದ್ರೆ ಆ ದೇವರನ್ನು ಹೊರಭಾಗದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಕೆಲವಾರು ರೀತಿಯ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಪಡಬಿದ್ದಿನ ಪ್ರದೇಶದಲ್ಲಿ ಗಮನಿಸಬಹುದು, ಅಥವಾ ಮಧೂರು ದೇವಸ್ಥಾನದಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಈ ಪ್ರದೇಶದಲ್ಲಿಯೂ ಕೂಡ ನವಕಿಂಡಿಗಳ ಮೂಲಕವಾಗಿ ನಾವು ಈ ಒಂದು ಮಹಾಗಣಪತಿ ದೇವರನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಹಾಗಣಪತಿ ದೇವರು ಕೂಡ ಇಲ್ಲಿ ಪ್ರಧಾನ ದೇವರಾಗಿ ಗಮನಿಸ್ತಾ ಹೋಗ್ತೇವೆ.
ಅರ್ಥಗರೆ ಆಗ್ಲೇ ಪ್ರಾರಂಭದಲ್ಲಿ ಹೇಳ್ತಾ ಹೋದೆವು, ದೇವಸ್ಥಾನವನ್ನು ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪೂರ್ವಜರು ಪ್ರಶ್ನಾಚಿಂತನೆ ಮಾಡಿದ ಮೂಲಕವಾಗಿ ಅದನ್ನು ಅರಸರಿಗೆ ತಿಳಿಸ್ತಾ ಹೋಗ್ತಾರೆ, ಆ ಮೂಲಕವಾಗಿ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳಿ ಆ ಪ್ರಶ್ನಾಚಿಂತನೆಯನ್ನು ಈಗಲೂ ಕೂಡ ಮುಂದುವರಿಸ್ತಾ ಇದ್ದೀರಾ? ಹೌದು, ಈಗ ಸಹ ಮುಂದುವರಿಸ್ತಾ ಅಂದ್ರೆ ಈಗಲೂ ದೇವಸ್ಥಾನದಲ್ಲಿ ಈಗ ಸಹ ದೇವಸ್ಥಾನದಲ್ಲಿ ಪ್ರಶ್ನಾಚಿಂತನೆ ಎಲ್ಲ ಆಗ್ತಾ ಇರ್ತದೆ. ಯಾವ ಸಮಯದಲ್ಲಿ ಹೇಗೆ ಬರ್ಬೋದು ಭಕ್ತಾದಿಗಳು, ಏನೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ಬೋದು? ಪ್ರಶ್ನಾಚಿಂತನೆಯ ವಿಷಯದಲ್ಲಿ ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಮಾಡುವಾಗ, ಅವರ ಕಷ್ಟವನ್ನು ಹೇಳುವಾಗ ಇಂಥ ವಿಷಯಕ್ಕೆ ಇಂಥದ್ದು ಪರಿಹಾರ ಮಾಡಿ ಅಂತ ನಾವು ಸೂಚಿಸ್ತೇವೆ. ಆ ಪ್ರಾಯಶ್ಚಿತ್ತ ಮಾಡುವಾಗ ಅವರಿಗೆ ದೇವರ ಅನುಗ್ರಹದಿಂದ ಒಳ್ಳೆ ರೀತಿಯ ಅನುಗ್ರಹ ಆಗಿದೆ. ಭಗವದ್ಭಕ್ತರೇ, 1300 ವರ್ಷದ ಇತಿಹಾಸ ಇರುವಂತಹ ಎಳಿಂಜೆ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನ ಅಂತ ಹೇಳಿ ಗಮನಿಸ್ತಾ ಹೋದೆವು. ಇದಕ್ಕೆ ವಿಶೇಷವಾಗಿರುವಂತಹ ಸಾಕ್ಷಿ ಅಂತ ಹೇಳಿದ್ರೆ ನಮ್ಮ ಹಿಂದೆ ಕಾಣುವಂತಹ ಬೃಹದಾಗಿರುವಂತಹ ಅಶ್ವತ್ಥ ಮರದ ಗಾತ್ರವನ್ನು ಗಮನಿಸ್ತಾ ಇದ್ದಾಗಲೇ ಆಗ್ತಾ ಹೋಗ್ತದೆ. ಇದು ಏನಿದ್ರೂ ಕೂಡ 1000 ವರ್ಷದ ಹೆಚ್ಚಾಗಿರುವಂತಹ ಆಯುಷ್ಯದ ಮರ ಅಂತೇಳಿ. ಯಾಕಂದ್ರೆ ಗಮನಿಸಬಹುದು, ಸುಮಾರು ಒಂದು 5-6 ಜನರು ನಿಲ್ಬೇಕಾಗ್ತದೆ ಅದರ ಸುತ್ತು ಬರಬೇಕು ಅಂತೇಳಿ ಆದಾಗ. ಅಷ್ಟು ದೊಡ್ಡ ಮಟ್ಟದಲ್ಲಿರುವಂತಹ ಮರ, ಆಳೆತ್ತರದ ಮರವಾಗಿರುವಂತಹ ಒಂದು ಪ್ರದೇಶವನ್ನು ಗಮನಿಸುವಂತಾಗ ನಮಗೆ ಸತ್ಯವಾಗ್ಲೂ ಇದೊಂದು 1000ದ ಹೆಚ್ಚಾಗಿರುವಂಥದ್ದು. ಅಂದ್ರೆ ಇವರು ಹೇಳುವ ರೀತಿಯಲ್ಲಿ 1300 ವರ್ಷ ಇತಿಹಾಸ ಇರುವಂತಹ ಅಶ್ವತ್ಥ ಮರ, ಆ ಅಶ್ವತ್ಥ ಮರದ ಗಾತ್ರವನ್ನು ಗಮನಿಸ್ತಾ ಬನ್ನಿ. ವಿಶೇಷವಾಗಿ ದೇವಸ್ಥಾನಕ್ಕೆ ಏನಾದರೂ ಜೀರ್ಣೋದ್ಧಾರದ ಸಮಯದಲ್ಲಿ ನಾವು ಯಾರ ಹತ್ರ ಕೇಳ್ತೇವೋ ಅವರು ಖುಷಿಯಿಂದ ಅದಕ್ಕೆ ಬೇಕಾದಂತಹ ಸಹಕರಿಸ್ತಾರೆ. ನನ್ನಿಂದ ಏನಾಗಬೇಕಂತ ತುಂಬ ಭಕ್ತರಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆದದ್ದು. ವಿಶೇಷವಾಗಿ ಕೊಂಜಾಲಗುತ್ತಿನ ಮನೆತನದವರು ಯಾವಾಗ ಈ ದೇವಸ್ಥಾನದ ಆಡಳಿತವನ್ನು ತಗೊಂಡ್ರು, ಈ ದೇವಸ್ಥಾನ ಸರ್ವತೋ ಅಭಿವೃದ್ಧಿಗೆ ಮುಖ್ಯ ಪಾತ್ರವನ್ನು ಅವರು ವಹಿಸಿಕೊಂಡು ಬಂದಿದ್ದಾರೆ. ಮತ್ತೆ ದೇವಸ್ಥಾನಕ್ಕೆ ಏನೇ ಆಗಬೇಕು ಅಂತಾದ್ರೆ ಸಹ ಪ್ರಥಮವಾಗಿ ನನ್ನಿಂದ ಏನಾಗಬೇಕು ಅಂತ ಅವರ ಮುತುವರ್ಜಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಆಗ್ತಾ ಹೋಗ್ತಾ ಇರ್ತದೆ. ಭಗವದ್ಭಕ್ತರೇ, ದೇವಸ್ಥಾನ ಅಂತ ಹೇಳಿದ ಕೂಡಲೇ ಅಲ್ಲೊಂದು ಗಂಟೆ ಇರಲೇಬೇಕು. ಗಂಟೆಯನ್ನು ಬಾರಿಸಿದ್ದಾಗೆ ಆ ಗಂಟೆ ಒಂದಷ್ಟು ಹೊತ್ತಿನವರೆಗೆ ನಮ್ಮ ಕಿವಿಗೆ ಅದರ ಧ್ವನಿ ಅಪ್ಪಳಿಸ್ತಾ ಇರ್ತದೆ. ಆದರೆ ಈ ದೇವಸ್ಥಾನದಲ್ಲಿ ಬೃಹದಾಗಿರುವಂತಹ ಗಂಟೆಯನ್ನು ಗಮನಿಸ್ತಾ ಹೋಗ್ತೇವೆ. ಆ ಕಂಚಿನ ಗಂಟೆಯನ್ನು ನೋಡ್ತಾ ಇದ್ದಾಗಲೇ ಬಹಳಷ್ಟು ಎತ್ತರವಾಗಿರುವಂತಹ ಒಂದು ಪ್ರದೇಶದಲ್ಲಿ ಇಟ್ಟುಕೊಂಡಿದ್ದಾರೆ. ಬಡದಂತಹ ಗಂಟೆ ಸುಮಾರು ಹೊತ್ತಿನವರೆಗೆ ಗುಯಿಗುಡ್ತಾ ಇರ್ತದೆ. ಓಂ ಅಂತ ಹೇಳುವಂತಹ ಆ ಶಬ್ದ ಪ್ರತಿಧ್ವನಿಸ್ತಾ ಹೋಗ್ತದೆ. ಗಮನಿಸ್ತಾ ಬರ್ಬೋದು, ಗಂಟೆಯ ನಾದವನ್ನು ಕೇಳಬಹುದು. ಈ ಓಂ ಅಂತ ಹೇಳುವಂತಹ ಧ್ವನಿ ಅದೆಷ್ಟೋ ಹೊತ್ತಿನವರೆಗೂ ನಮ್ಮ ಪ್ರದೇಶದಲ್ಲಿ, ಅದು ಈ ಒಂದು ಪ್ರದೇಶದಲ್ಲಿ ಸುಂದರಮಯವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಕೂಡ ಅನುಭವಿಸಲಿಕ್ಕೆ ಈ ಪ್ರದೇಶಕ್ಕೆ ಬಂದಾಗ ವಿಶಿಷ್ಟವಾಗಿರುವಂತಹ ಒಂದು ಕ್ಷಣವನ್ನು ನಾವು ಕೂಡ ಆನಂದಿಸಬಹುದು. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಗಂಟೆ ಬರೆಸಿದಾಗ ಪ್ರಾತಃಕಾಲದ ಹೊತ್ತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಮೌನವಾಗಿರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಗಂಟೆ ಬಾರಿಸಿದಾಗ ಸುಮಾರು 3 ಕಿಲೋಮೀಟರ್ ದೂರಕ್ಕೆ ಇದರ ಶಬ್ದ ಎಲ್ಲರಿಗೂ ಕೇಳಿಸ್ತಾ ಹೋಗ್ತದೆ. ಅದೇ ಸಾಮಾನ್ಯದ ಸಮಯದಲ್ಲಿ ಅಂತೇಳಿ ಆದಾಗ ಸುಮಾರು 1 ರಿಂದ 1.5 ಕಿಲೋಮೀಟರ್ ದೂರಕ್ಕೂ ದೇವಸ್ಥಾನದಲ್ಲಿ ಎಳಿಂಜೆ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರು ಅಂತ ಹೇಳುವಂಥದ್ದನ್ನು ಕೇಳ್ತವೆ. ಅಷ್ಟು ಬಹಳ ಶಬ್ದವಿರುವಂತಹ ಸುಂದರಮಯವಾಗಿ ಓಂ ಅಂತ ಹೇಳುವಂತಹ ಧ್ವನಿ ಕೇಳುವಂತಹ ಆ ಒಂದು ಗಂಟೆ ಇರುವಂಥದ್ದು ಈ ಕ್ಷೇತ್ರದಲ್ಲಿ. ವೀಕ್ಷಕರೇ, ಐಕಳಬಾವ ಪ್ರದೇಶದಲ್ಲಿ ಜಮೀನ್ದಾರಿಕೆಯನ್ನು ವಹಿಸಿಕೊಂಡಿದ್ದಂತಹ ಮೂಲ್ಕಿ ಅರಸರಿರ್ತಾ ಹೋಗ್ತಾರೆ. ಆ ಮೂಲ್ಕಿ ಅರಸರು ಈ ಹಿಂದೆ ಜಮೀನ್ದಾರಿಕೆಯನ್ನು ಐಕಳಬಾವದಲ್ಲಿ ಮಾಡುವ ಕಾರಣವಾಗಿ ಈ ದೇವಸ್ಥಾನದಲ್ಲಿ ಒಂದು ದೇವರ ಪ್ರತಿಷ್ಠೆ ಆಗಬೇಕು, ಅದು ವಿಶೇಷವಾಗಿ ಸಂತಾನ ಪ್ರಾಪ್ತಿಗೋಸ್ಕರ ಅಂತ ಹೇಳುವಂತಹ ವಿಶಿಷ್ಟವಾಗಿರುವಂತಹ ಎಲ್ಲ ರೀತಿಯಾಗಿರುವಂತಹ ಇತಿಹಾಸವನ್ನು ಗಮನಿಸ್ತಾ ಹೋದಾಗೆ
ಇಲ್ಲಿಯ ಜಾರಂದಾಯನ ವಿಶೇಷವಾಗಿರುವಂತಹ ಕಾರಣಿಕವನ್ನು ಕೂಡ ಗಮನಿಸ್ತಾ ಬಂದೆವು. ಭಗವದ್ಭಕ್ತರೇ, ಮತ್ತೊಂದು ಇಲ್ಲಿಯ ವಿಸ್ಮಯ ಅಂತ ಹೇಳಿದ್ರೆ, ಇಲ್ಲಿ ಸುಮಾರು 100-150 ವರ್ಷಗಳ ಹಿಂದೆ ರಾಮಾಯಣದ ತಾಳಮದ್ದಳೆ ನಡೆದಿತ್ತಂತೆ. ರಾಮಾಯಣದ ತಾಳಮದ್ದಳೆ ನಡೆಯುವಂತಹ ಆ ಹೊತ್ತಿನಲ್ಲಿ ಆಂಜನೇಯ ರೂಪದಲ್ಲಿ, ಹನುಮಂತನ ರೂಪದಲ್ಲಿ ವಿಶೇಷವಾಗಿ ಮಂಗ ಬರ್ತಾ ಇತ್ತು. ಆ ಮಂಗ ಬರುವಂತಹ ಕ್ಷಣ ಹೇಗಿತ್ತು ಅಂತ ಹೇಳಿದ್ರೆ, ರಾಮಾಯಣದ ಇವತ್ತಿನದ 9 ದಿವಸಗಳ ಕಾಲ ನಿರಂತರವಾಗಿ ನಡೀತಾ ಇತ್ತು. ಪ್ರಾರಂಭದ ದಿವಸದಿಂದ ಕಡೆಯ ದಿವಸದವರೆಗೂ ನಿರಂತರವಾಗಿ ಬೆಳಿಗ್ಗೆ ಬರ್ತದೆ, ಅಂದ್ರೆ ಪ್ರಾರಂಭ ಆಗುವಾಗ ಬರ್ತದೆ, ಮುಗಿದ ಕೂಡಲೇ ತೆರಳ್ತದೆ. ತೆರಳಿದ್ದು ಎಲ್ಲಿ ಅಂತ ಹೇಳಿ ಊಹೆಗೂ ನಿಲುಕದ ರೀತಿಯಲ್ಲಿ ಆಗ್ತಾ ಇತ್ತು. ಅಂದ್ರೆ ತೆರಳಿದ ನಂತರವಾಗಿ ಮತ್ತೊಮ್ಮೆ ಎಲ್ಲಾರು ಬರ್ತದ ಅಂತ ಇಲ್ಲ, ಮರುದಿನದ್ದು ತಾಳಮದ್ದಲೆ ಪ್ರಾರಂಭ ಆಗುವಾಗ ಮತ್ತೆ ಬರ್ತದೆ, ಎಲ್ಲ ತಾಳಮದ್ದಲೆಯನ್ನು ಆಲಿಸ್ತದೆ. ಆ ಮೂಲಕವಾಗಿ ತದನಂತರವಾಗಿ ಮತ್ತೆ ಮಾಯವಾಗುವ ರೀತಿಯಲ್ಲಿ, ಕಣ್ಣಿಗೆ ಕಾಣದ ರೀತಿಯಲ್ಲಿ ತೆರಳುತ್ತಾ ಹೋಗ್ತದೆ. ಇಂತಹ ವಿಸ್ಮಯವಾಗಿರುವಂತಹ ಪ್ರದೇಶವು ಕೂಡ ಈ ಏಳಿಂಜೆ ಜನಾರ್ದನ, ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನ. ಹಾಗಾಗಿ ಈ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಅಂತ ಹೇಳಿದ ಕೂಡಲೇ ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರುವಂತಹ ಭಕ್ತಿಭಾವ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಹಲವಾರು ರೀತಿಯಾಗಿರುವಂಥ ಇತಿಹಾಸ, ಹಲವಾರು ರೀತಿಯಾಗಿರುವಂತಹ ಕಾರಣಿಕ, ವಿಸ್ಮಯಗಳನ್ನು ಒಳಗೊಂಡಿರುವ ಮೂಲಕವಾಗಿ ಪ್ರಕೃತಿಯ ರಮಣೀಯವಾಗಿರುವಂತಹ ಸುಂದರವಾಗಿರುವಂತಹ ಕ್ಷೇತ್ರ. ಇಲ್ಲಿ ಬರ್ತಾ ಇದ್ದಾಗಲೇ ಹಕ್ಕಿಗಳ ಚಿಲಿಪಿಲಿಯನ್ನು ಗಮನಿಸ್ತಾ ಹೋಗ್ತೇವೆ, ಪ್ರಶಾಂತವಾಗಿರುವಂತಹ ಗಾಳಿಯನ್ನು ಗಮನಿಸ್ತಾ ಹೋಗ್ತೇವೆ. ದೇವಸ್ಥಾನದ ಒಳಗೆ ಬರ್ತಾ ಇದ್ದಾಗಲೇ ಧ್ಯಾನ ಮಂದಿರದೊಳಗೆ ಬಂದಿದ್ದೇವಾ ಅಂತ ಹೇಳುವಷ್ಟು ಮಟ್ಟಿಗೆ ಸಂತೋಷಕರವಾಗಿರುವಂತಹ ಕ್ಷೇತ್ರ. ಹಾಗಾಗಿ ಎಲ್ಲ ರೀತಿಯಾಗಿರುವಂತಹ ಕ್ಷೇತ್ರದ ಸಂಪೂರ್ಣ ಇತಿಹಾಸವನ್ನು ಗಮನಿಸ್ತಾ ಇದ್ದಾಗಲೇ ಪ್ರತಿಯೊಬ್ಬನಿಗೂ ಕೂಡ ಬರಬೇಕು ಅಂತ ಆಗ್ಬೋದು. ಬರುವ ಮೂಲಕವಾಗಿ ದೇವರ ವಿಶೇಷವಾಗಿರುವಂತಹ ಕೃಪೆಗೆ ಪಾತ್ರರಾಗಿ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ದೇವರ ಈ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನ ನಿರ್ಮಾಣ ಆಗಿದೆ. ತಮಗೆಲ್ಲರೂ ಈ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನು ದೇವರಲ್ಲಿ ತೋಡುವ ಮೂಲಕವಾಗಿ ಪ್ರಶ್ನಾ ಚಿಂತನೆಯನ್ನು ಕೂಡ ಈ ದೇವಸ್ಥಾನದ ಅರ್ಚಕರ ಮೂಲಕವಾಗಿ ನಡೀತಾ ಹೋಗ್ತದೆ. ಹಾಗಾಗಿ ದೇವಸ್ಥಾನದಲ್ಲಿ ಎಲ್ಲ ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಪೂರ್ಣ ವಿರಾಮ ಹೇಳುವ ಮೂಲಕವಾಗಿ ನನ್ನ ಸಂಸಾರ, ನನ್ನ ಒಂದು ಕುಟುಂಬ ಏಳಿಗೆ ಆಯಿತು ಅಂತ ಹೇಳುವ ಮೂಲಕವಾಗಿ ಸಂತೋಷವನ್ನು ವ್ಯಕ್ತಪಡಿಸುವಂತಹ ಕ್ಷೇತ್ರ ಇದಾಗಬಹುದು. ವಂದನೆಗಳು.